ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಏನು ಕರಾವಳಿ ಭಾಗದಲ್ಲಿ ಬಯಲುಸೀಮೆ ಒಂದು ಕರಾವಳಿ ಮತ್ತು ಮಲೆನಾಡಿನ ಭಾಗದಲ್ಲಿ ಹೆಚ್ಚಿನದಾಗಿ ನಾವು ಏನು ಮರ ಗಿಡಗಳನ್ನು ಬೆಳೆಸ್ತೀವಿ. ಅದಕ್ಕಾಗಿ ನಮಗೆ ಇಲ್ಲಿಯ ಒಳ್ಳೆಯ ಆರೋಗ್ಯ ಮತ್ತೇನಂತ ಕೇಳಿದ್ರೆ ಇಲ್ಲಿಯ ಒಳ್ಳೆಯ ವಾತಾವರಣ ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೋದು. ನಾನು ಬಯಲುಸೀಮೆ ಕಡೆ ಹೋಗಿದ್ದೀನಿ ಭಾಳ ಕಡೆ, ಆದರೆ ಅಲ್ಲಿ ಏನಾಗ್ತಕ್ಕಿದ್ರೆ ಬಯಲಾಗಿರೋದ್ರಿಂದ ಅಲ್ಲಿಯ ಜನ ಮರದ ಮೇಲೆ ಜಾಸ್ತಿ ಅವಲಂಬಿತರಾಗಿರೋದಿಲ್ಲ. ಅದಕ್ಕಾಗಿ ಮರ ಎಲ್ಲಿರ್ತದೆ ಅಲ್ಲಿ ನೀರಿನ ಕೊರತೆ ಇರುವುದಿಲ್ಲ. ನೀರಿನ ಕೊರತೆ ಎಲ್ಲಿರ್ತದೆ ಅಲ್ಲಿ ಸ್ವಚ್ಛತೆ ಇರ್ತದೆ. ಸ್ವಚ್ಛತೆ ಇದ್ದ ಜಾಗದಲ್ಲಿ ಹೆಚ್ಚಿನದಾಗಿ ಜನ ನೆಲೆಸುವಂಥದ್ದು ಸರ್ವೇ ಸಾಮಾನ್ಯ. ಈಗ ನಾವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಮರ ಇಲ್ಲದಿರುವಂಥದ್ದೇ ದೊಡ್ಡ ಸಮಸ್ಯೆ. ಅದಕ್ಕಾಗಿ ಅಲ್ಲಿ ಅಭಿವೃದ್ಧಿ ಇಲ್ಲ. ಜನ ಅಲ್ಲಿ ವಾತಾವರಣ ಮತ್ತು ಅಲ್ಲಿಯ ಒಂದು ಇದನ್ನು ಜನ ಲೈಕ್ ಮಾಡೋದಿಲ್ಲ. ಈ ನಾವು ದಕ್ಷಿಣ ಕರ್ನಾಟಕದ ಕಡೆ ಹೋದರೆ ಮೈಸೂರಿನಿಂದ ಹಿಡಿದು ಎಲ್ಲ ಕಡೆ ಅಲ್ಲಿ ಮರ ಗಿಡಗಳು, ಶಿವಮೊಗ್ಗದಿಂದ ಹಿಡಿದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಎಲ್ಲ ಕಡೆ ನಾವು ಸುತ್ತಾಡಿದ ನಂತರ ನಾವು ಅಧ್ಯಯನ ಮಾಡಿರುವಂಥದ್ದು ಏನಂತ ಕೇಳಿದರೆ, ಅಲ್ಲಿ ಮರ ಗಿಡ ಇರೋದರಿಂದ ಮನುಷ್ಯನ ಒಂದು ತಲೆನೂ ಕೂಡ ಬುದ್ಧಿವಂತಿಕೆಯಲ್ಲಿರ್ತದೆ. ಮತ್ತೇನಂದರೆ ವಿಶೇಷವಾಗಿ ಅಲ್ಲಿ ನೋಡಿ ಮೈಸೂರಿನಲ್ಲೆಲ್ಲ ಆನೆಗಳು ಕೂಡ ಅಲ್ಲಿ ಸಾಕ್ತಾರೆ. ಯಾಕಂತ ಕೇಳಿದ್ರೆ ಅಲ್ಲಿ ಮರ ಇದ್ದ ಕಡೆ ಆನೆ ಸಾಕುವಂಥದ್ದು ಎಲ್ಲ ಜಾಸ್ತಿ. ಮೇಲ್ಗಡೆ ನಾವು ದಕ್ಷಿಣ ಭಾರತಕ್ಕೆ ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಮರ ಗಿಡಗಳು ಹೆಚ್ಚಿನದಾಗಿ ಕಡಿಮೆ ನಾವು ನೋಡೋಕೆ ಸಿಗುವಂಥದ್ದು. ಅದಕ್ಕಾಗಿ ಅಲ್ಲಿ ಮರ ಗಿಡಗಳು ಇಲ್ಲದ ಕಾರಣ ಆನೆಗಳನ್ನು ಪಳಗಿಸೋದು ಕಡಿಮೆ. ಇಲ್ಲ ಆನೆಗಳು ಯಾಕೆ ಬಳಸ್ತಾರೆ ಕೇಳಿದ್ರೆ ಇಲ್ಲಿ ಮರ ಗಿಡಗಳು ಮತ್ತು ಸ್ವಚ್ಛತೆ ಇರೋದ್ರಿಂದ ನಮಗೆ ದಕ್ಷಿಣ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಬಹಳ ಒಂದು ಡಿಫ್ರೆನ್ಸ್ ಇದೆ. ಯಾಕಂತ ಕೇಳಿದ್ರೆ ದಕ್ಷಿಣ ಕರ್ನಾಟಕದವರು ಏನು ಹೆಚ್ಚಿನದಾಗಿ ಮರದ ಮೇಲೆ ಅವಲಂಬಿತರಾಗಿರ್ತಾರೆ. ಯಾಕಂತ ಕೇಳಿದ್ರೆ ಉತ್ತರ ಕರ್ನಾಟಕದವರು ಮರವನ್ನು ಅಲ್ಲಿಲ್ಲ, ಕಡಿಮೆ ಅಲ್ಲಿ. ಅದು ಯಾಕೆ ಕೇಳಿದ್ರೆ ಅಲ್ಲಿ ಮರ ಕಡಿಮೆ ಎಲ್ಲಿರ್ತದೆ ಅಲ್ಲಿ ಸ್ವಚ್ಛತೆ ಇರೋದಿಲ್ಲ. ಮತ್ತು ಅಲ್ಲಿಯ ಜನರದ ಒಂದು ಮೆಮೊರಿ ಕೂಡ ಶಾರ್ಟ್ ಮೆಮೊರಿನೇ. ಯಾಕಂತ ಕೇಳಿದ್ರೆ ಆಗಂದಾಗೆ ಹಾಕಿದ್ರೆ ಆಗಂದಾಗೆ ಫಲ ಬರಬೇಕು ಅಂತ ಹೇಳ್ತಾರೆ ಅಲ್ಲಿಯ ಜನ. ನೀವು ಒಂದು ರೈತರು ಏನು ಮಾಡಬೇಕು, ಒಂದು 100ರಲ್ಲಿ 75% ನೀವು ನಿಮ್ಮದು ದಿನನಿತ್ಯ ಬೆಳೆ ಹಾಕಿದ್ರೆ ಒಂದು 25% ಮರದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕಂತ ಕೇಳಿದ್ರೆ ಮರ ಯಾವತ್ತೂ ಮೋಸ ಮಾಡೋದಿಲ್ಲ. ಮರವನ್ನು ನಂಬ್ಕೊಂಡು ನೇಣು ಹಾಕೊಂಡವ್ರು ಯಾರೂ ಇಲ್ಲ. ಯಾಕಂತ ಕೇಳಿದ್ರೆ ಅದು ಯಾವತ್ತೂ ಮೋಸ ಮಾಡೋದಿಲ್ಲ. ಅದಕ್ಕೆ ಈಗಾಗಲೇ ನೋಡಿ ಕೆಲವೊಂದು ರೈತರು ನೇಣೆಲ್ಲ ಹಾಕ್ಕೊಳ್ತಾರೆ ಪಾಪ, ಸಾಲ ಸೋಲ ಎಲ್ಲ ಮಾಡಿಕೊಂಡು. ಯಾಕಂತ ಕೇಳಿದರೆ ಒಂದೇ ಸರಿ ಅದು ಕೈ ಕೊಟ್ಟು ಬಿಡ್ತದೆ. ಯಾಕಂದರೆ ಮರ ಗಿಡಗಳು ನೀವು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಮರ ಆ ಜಾಗದಲ್ಲಿ ನೆಟ್ಟಿದ್ದಿದ್ರೆ ಅದು ನಿಮಗೆ ಕೈ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ನೋಡಿ ತೆಂಗು ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಇಲ್ಲಿಯ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಕಡೆ ಎಲ್ಲ ರೈತರು ಯಾಕೆ ನಷ್ಟ ಅನುಭವಿಸೋದಿಲ್ಲ ಕೇಳಿದ್ರೆ ಅವರು ಹೆಚ್ಚಿನದಾಗಿ ಮರದ ಮೇಲೆ ಅವಲಂಬಿತರಾಗಿರ್ತಾರೆ. ಮತ್ತು 10-15 ವರ್ಷ 20 ವರ್ಷ ಕಾದಿದ್ದಿರ್ತಾರೆ ಅವರು ಒಂದು ಮರವನ್ನು ಬೆಳೆಸೋದಕ್ಕೆ. ಅದಕ್ಕೆ ಅವರಿಗೆ ಪೇಷನ್ಸ್ ಏನಂದರೆ ತಾಳ್ಮೆ ಜಾಸ್ತಿ ಇರ್ತದೆ. ಸೊ ಆ ಕಡೆಗೆ ಹೋದರೆ ಅವ್ರಿಗೆ ಏನಾಗ್ತದೆ ಆಗಂದಾಗ ಬೆಳೆಯನ್ನು ತೆಗಿತಾರೆ. ಅದು ಎಲ್ಲರಿಗೂ ಬೇಕಾಗುವಂಥದ್ದು. ರೈತರ ಬಗ್ಗೆ ನಾವೇನು ಆಕ್ಷೇಪ ಮಾಡೋದಿಲ್ಲ. ಆದರೆ ನಿಮಗೆ ಒಂದು ಒಂದು ನಷ್ಟವನ್ನು ತಪ್ಪಿಸೋದಕ್ಕೆ ಒಂದು 10-20% ಮರದ ಮೇಲೆ ಅವಲಂಬಿತರಾಗಿರಿ. ಯಾಕಂತ ಕೇಳಿದ್ರೆ ನಿಮ್ಮ ಒಂದು ಗದ್ದೆಯಲ್ಲಿ ನೀವು ಎಷ್ಟು ಬೆಳೆ ಹಾಕ್ತೀರಿ ಅಲ್ಲೊಂದು 4 ಮರದ ಗಿಡಗಳು ನೆಟ್ಟರೆ, ನೀವು ಮರ ಗಿಡಗಳು ನೆಟ್ಟರೆ ಮಳೆನೂ ಕೂಡ ಆಗ್ತದೆ, ಒಳ್ಳೆ ಗಾಳಿನೂ ಸಿಗ್ತದೆ. ಮತ್ತು ನಿಮಗೆ ನಷ್ಟ ಆದಾಗ ಆ ಮರಗಳು ಕಾಯ್ತವೆ. ಯಾಕಂತ ಕೇಳಿದ್ರೆ ಈ ತೆಂಗು ಆಗಿರ್ಬೋದು, ಯಾವುದೇ ಒಂದು ಕಲ್ಪವೃಕ್ಷ ಯಾವುದೇ ಮರ ಆದರೂ ಕೂಡ ಮರವನ್ನು ನಮ್ಮದವರು ಯಾವತ್ತೂ ನೇಣು ಹಾಕೊಂಡಿದ್ದು ನಾನು ಭಾಳಷ್ಟು ಕಡಿಮೆ ನೋಡಿರುವಂಥದ್ದು. ಭಾಳಷ್ಟು ಕಡಿಮೆ. ಈಗಾಗಲೇ ಈ ಪಾಪ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಒಂದೇ